ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. 6 ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ನೀವು ಸಾರಿಗೆ ಹಾಕೋತಾ ಇದ್ದರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ಗೆ ನಾನಿಲ್ಲಿ ಒಂದು ಲಾಕ್ ಹಾಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್, 2 ಸರ್ತಿ ಲಾಕ್ ಹಾಕೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಅಲ್ಲಿಂದ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆನ ಎಳಿಬೇಡಿ, ಆದಷ್ಟು ಲೂಸಾಗೇ ಇರಲಿ ಚೈನ್ ಲಾಕ್ ಹಾಕಬೇಕಾದ್ರೆ. ಮತ್ತೆ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ 3 ಚೈನ್ ಬದಲು ನೀವು 4 ಚೈನ್ ಆದರೂ ಹಾಕೋಬೋದು. ಮತ್ತೆ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ನಾನಿಲ್ಲಿ ಒಂದು ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಸ್ಟ್ರೈಟಾಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆನ ಎಳಿಬೇಡಿ, ಆದಷ್ಟು ಲಾಕ್ ಮಾಡಬೇಕಾದ್ರೆ ಲೂಸಾಗೇ ಇರಲಿ. ನೀವು ಟೈಟಾಗಿ ಲಾಕ್ ಮಾಡ್ತಾ ಹೋದರೆ ನೆಕ್ಸ್ಟ್ ಸ್ಟೆಪ್ಗೆ ನಿಮಗೆ ಲಾಕ್ಗಳನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಲ್ಲಿಂದ 6 ಚೈನ್ನ ಹಾಕೋತಾ ಇದ್ದೀನಿ ನಾನು. 6 ಚೈನ್ನ ಹಾಕಿ ಸ್ವಲ್ಪ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನಾನು 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಸೂಜಿಗೆ 2 ಸರ್ತಿ ದಾರನ ಸುತ್ತಿ ಆ 6 ಚೈನ್ ಹಾಕ್ಕೊಂಡು ಬಂದ್ವಲ್ಲ ಬ್ಯಾಕ್ ಸೈಡಿಂದ, ಸೊ ಆ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸೂಜಿಗೆ 2 ಸಲ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಟ್ರಿಬಲ್ ಕ್ರೋಶ ಕಂಬ. ಇದು ಸ್ಲ್ಯಾಂಟ್ ಆಗಿ ಬರುತ್ತೆ ಸ್ವಲ್ಪ ಡಿಸೈನು, ಬ್ರೈಡಲ್ ಡಿಸೈನು. ಇದರಲ್ಲಿ ನಾನು ಈ ಡ್ರಮ್ ಬೀಡ್ ಬಿಟ್ಟು ಬೇರೆ ಯಾವುದೇ ರೀತಿ ಬೀಡನ್ನ ಯೂಸ್ ಮಾಡ್ಕೊಂಡಿಲ್ಲ. ಬರೀ ಥ್ರೆಡ್ ವರ್ಕೇ ಇದೆ. ನೀವು ಬೀಡ್ ಬೇಕು ಅಂದರೆ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ 6 ಚೈನ್ ಗ್ಯಾಪ್ಗೆ. ನೀವು ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು. ಲೆಂತ್ ಜಾಸ್ತಿ ಆಗ್ತದೆ ಅನ್ನೋರು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ನಾನಿಲ್ಲಿ 6 ಚೈನ್ ಗ್ಯಾಪ್ಗೆ ಒಟ್ಟು 11 ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗ್ ಹಾಕಿರೋ 3 ಚೈನ್ನ ಸ್ಕಿಪ್ ಮಾಡಿ ಒಟ್ಟು 11 ಡಬಲ್ ಕ್ರೋಶ ಕಂಬಗಳನ್ನ ಮಾತ್ರ 11 ಹಾಕ್ತೀನಿ. 3 ಚೈನ್ನ ಹಾಕಿ ಸ್ಟಾರ್ಟಿಂಗ್ ಹಾಕಿರೋ 3 ಚೈನು ಕೌಂಟ್ ಮಾಡಿದರೆ ಒಟ್ಟು 12 ಕಂಬಗಳಾಗುತ್ತೆ. ಸಿಕ್ಸ್ ಚೈನ್ ಗ್ಯಾಪ್ಗೆ ನಾನಿಲ್ಲಿ ಒಟ್ಟು 11 ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕೋತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಆದಷ್ಟು ಪೂರ್ತಿ ವಿಡಿಯೋನ ನೋಡಿ. ನಿಮಗೆ ಡಿಸೈನ್ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತು 1 ಪಾಯಿಂಟ್ ಒಳಗಡೆಗೆ 3 ಚೈನ್ ಆಗುವಷ್ಟೇ ಬರುತ್ತೆ. ಇದು ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ. 3 ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಡಿಸೈನ್ ನೀಟಾಗಿ ಬಂದಿದೆ.
ಅಲ್ಲಿಂದ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್, ಮತ್ತೆ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್, ಅಲ್ಲಿಂದ ಮತ್ತೆ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್, ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ, ಬಟ್ಟೆಗೆ ಲಾಕ್. ನೋಡಿ ಇಲ್ಲಿ ಆರ್ಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು 3 ಸತಿ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಆರ್ಚ್ ಎಂಡ್ ಆದಮೇಲೆ 4 ಸತಿ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ಮೇಲ್ ಮಾಡಿ ಡ್ರಮ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆಗೆ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದ್ರೂ ಸಾರಿ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ನ ಮಾಡ್ತಾಯಿದ್ದೀನಿ. ಅಲ್ಲಿಂದ 6 ಚೈನ್ನ ಹಾಕೋಬೇಕು. 6 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಸ್ವಲ್ಪ ಟರ್ನ್ ಮಾಡಿ ಕರೆಂಟ್ ಹೋಗ್ಬಿಟ್ಟು 6 ಚೈನ್ ಹಾಕಿ ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಬೀಡ್ ಪಕ್ಕದಲ್ಲಿ ಲಾಕ್ ಇದೆಯಲ್ಲ, ಸೊ ಆ ಲಾಕ್ ಮೇಲೆ ಕಾಣಿಸ್ತಿದೆ ಅನ್ಕೋತೀನಿ. ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ 3 ಚೈನ್, ಫಸ್ಟ್ ಆರ್ಚಲ್ಲಿ ನಾನು ಬ್ಯಾಕ್ ಸೈಡಿಂದನೇ 3 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ಸೂಜಿಗೆ 2 ಸತಿ ದಾರನ ಸುತ್ತಿ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಟ್ರಿಬಲ್ ಕ್ರೋಶೆ ಕಂಬ. ಸೂಜಿಗೆ 2 ಸತಿ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು 2 ದಾರ ಒಂದು ಮಾಡ್ಕೋಬೇಕು, 2 ದಾರ ಒಂದು ಮಾಡ್ಕೋಬೇಕು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಕಂಬ. ಸಾರಿ ಕುಚ್ಚು ಕಲಿಯೋರು ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ 11 ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿಕೊಂಡು 4 ಸತಿ 3 ಚೈನ್ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಸತಿ 3 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 1 2 3 4 5 ಆ್ಯಂಡ್ 6 ಚೈನ್ನ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಮಧ್ಯದಲ್ಲಿ ಗಂಟು ಬಂದಿದೆ, ಸೊ ಇದು ಆರ್ಚ್ ಹಾಕಬೇಕಾದ್ರೆ, ಕಂಬಗಳನ್ನ ಹಾಕಬೇಕಾದ್ರೆ ಕವರ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲ್ಲ. ನೀವು ಕಂಬಗಳನ್ನ ಹಾಕಬೇಕಾದ್ರೆ ಈ ರೀತಿ ಗಂಟುಗಳು ಬಂದರೆ ಆದಷ್ಟು ಹಿಂದುಗಡೆ ಹೋಗೋ ಥರ ನೋಡ್ಕೋಬೇಕು. ಅಲ್ಲಿಂದ ಫ್ರಂಟ್ ಸೈಡ್ಗೆ ತಿರುಗಿಸಿ 3 ಚೈನ್ ಹಾಕ್ಕೊಂಡು ಸೂಜಿಗೆ 2 ಸತಿ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಈ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 6 ಚೈನ್ ಗ್ಯಾಪ್ ಒಳಗೆ 11 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು
ಸ್ಟ್ರೈಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿಂದ 3 ಚೈನ್ಗಳನ್ನ ಹಾಕ್ಕೊಂಡು 4 ಸತಿ 3 ಚೈನ್ನ 4 ಟೈಮ್ಸ್ ಹಾಕಿ ಲಾಕ್ನ ಮಾಡ್ಕೋಬೇಕು. ಲಾಸ್ಟಲ್ಲಿ 2 ಸತಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರಾನ ಕಟ್ ಮಾಡಿಕೊಂಡು ದಾರಾನ ಮೇಲೆ ಎಳ್ಕೊಂಡಿದ್ದೀನಿ. ಅಲ್ಲಿಗೆ ಲಾಕ್ ಆಗುತ್ತೆ. ಫಸ್ಟ್ ಸ್ಟೆಪ್ ನೋಡಿ ಈ ರೀತಿ ಬರುತ್ತೆ. ನೀಟ್ ಫಿನಿಶಿಂಗ್ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ. ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು 2 ಸತಿ ಲಾಕ್ ಹಾಕಿರ್ತೀವಿ. ಸೊ ಆ 2 ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. 2 ಸತಿ ಲಾಕ್ ಮಾಡ್ಕೊಂಡಿರ್ತೀವಿ. ಸೊ ಆ 2 ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಆದಷ್ಟು ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾರಿ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಲ್ಲಿನ ನೆಕ್ಸ್ಟ್ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್. ಈ 3 ಚೈನ್ ಬದಲಿಗೆ ನೀವು 4 ಚೈನ್ ಆದರೂ ಹಾಕ್ಕೊಳ್ಬೋದು. ನೀವು ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಏನು ಮಾಡ್ಕೊಂಡಿರ್ತೀರೋ ಸೊ ಆವಾಗಲೇ ನೀವು 4 ಚೈನ್ ಹಾಕೋಬೇಕು. ಮತ್ತೆ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್, ಮತ್ತೆ 3 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿ ಆರ್ಚಿಗೆ ಮತ್ತು ಕುಚ್ಚಿಗೆ ಗ್ಯಾಪ್ ಇರಲಿ ಅಂತ ಹೇಳ್ಕೊಂಡು ನಾನಿಲ್ಲಿ 3 ಚೈನ್ನ 3 ಸತಿ ಹಾಕ್ಕೊಂಡಿದ್ದೀನಿ. ಸೊ ಮಿಡ್ಲಲ್ಲಿ ಕುಚ್ಚು ಬರುತ್ತೆ. ಅಲ್ಲಿಂದ 3 ಚೈನ್ ಹಾಕಿ ಮೊದಲನೇ ಆರ್ಚ್ನಲ್ಲಿ 3 ಚೈನ್ ಏನು ಹಾಕಿರ್ತೀವಿ ಅಲ್ಲಿ ಮೇಲ್ಗಡೆ ಚೈನ್ ಇರುತ್ತೆ. ಆ ಚೈನ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕಿ ಅಲ್ಲಿ 3 ಚೈನ್ ಕೆಳಗಡೆ ಇರುತ್ತಲ್ಲ ನಾವು ಕಂಬ ಹಾಕಿರುವಂಥದ್ದು 3 ಚೈನ್ ಅದಕ್ಕೆ ನಾವು ಪಿಕೌಟ್ನ ಮಾಡ್ಕೋಬೇಕು. ಅಲ್ಲಿ ಸೂಜಿಗೆ 1 ಸತಿ ದಾರ ಸುತ್ತಿ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು 2ರಲ್ಲೊಂದು 2ರಲ್ಲೊಂದು ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 3 ಚೈನ್ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕೌಟ್ನ ಮಾಡ್ಕೋಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೂಜಿಗೆ 1 ಸತಿ ದಾರ ಸುತ್ತಿ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು 2ರಲ್ಲೊಂದು ಡಬಲ್ ಕ್ರೋಶೆ ಕಂಬ. ಅಲ್ಲಿಂದ 3 ಚೈನ್ನ ಹಾಕೋಬೇಕು. ಡಬಲ್ ಕ್ರೋಶೆ ಕಂಬಕ್ಕೆ ಪಿಕೌಟ್ನ ಮಾಡ್ಕೋಬೇಕು. 3 ಚೈನ್ ಹಾಕಿ ಪಿಕೌಟ್ನ ಮಾಡ್ಕೊಳ್ಳುವಂಥದ್ದು. ಸೂಜಿಗೆ 1 ಸತಿ ದಾರ ಸುತ್ತಕೊಂಡು ಕಂಬಗಳ ಮಧ್ಯೆ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು 2ರಲ್ಲೊಂದು ಅಲ್ಲಿನ 3 ಚೈನ್ ಕಂಬಕ್ಕೆ ಪಿಕೌಟ್ನ ಮಾಡ್ಕೋಬೇಕು. ದಾರ ತಂದು ಲಾಕ್ನ ಮಾಡ್ಕೋಬೇಕು. ಪಿಕೌಟ್ ಆಗುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಸೂಜಿಗೆ 1 ಸತಿ ದಾರ ಸುತ್ಕೋಬೇಕು. ಕ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲೊಂದು ಮಾಡಿ 3 ಚೈನ್ ಹಾಕ್ಕೊಂಡು ಕಂಬಕ್ಕೆ ಪಿಕೌಟ್ನ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ.
ತುಂಬಾ ಚೆನ್ನಾಗಿ ಬಂದಿದೆ. ಈ ಪಿಕೋಟ್ ಬದಲು ನೀವು ಬೀಡನ್ನ ಹಾಕೋಬೇಕು ಅಂದರೆ ಬೀಡ್ ಕೂಡ ಹಾಕೋಬೋದು. ಪಿಕೋಟ್ ಬದಲಾಗಿ ಬೀಡನ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಬೇರೆ ಡಿಸೈನ್ಗಳಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಈ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನ ಕೂಡ ಇದರಲ್ಲಿ ಸ್ಟಿಕ್ನ ಮಾಡ್ಕೋಬೋದು. ಸಾರಿ ಕುಚ್ಚು ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಬಗ್ಗೆ ಡೀಟೇಲ್ನ ತಿಳಿಸ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಡಿಸೈನ್ ಈ ರೀತಿ ಬಂದಿದೆ. ಅಲ್ಲಿಂದ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮತ್ತು 3 ಚೈನ್ ಲಾಕ್ ಮೇಲೆ ಲಾಕ್. ಮಿಡ್ಲಲ್ಲಿ 3 3 ಚೈನ್ಗಳಿರುತ್ತೆ. ಸೊ ಅದರಲ್ಲಿ 2 3 ಚೈನ್ನ ಸ್ಕಿಪ್ ಮಾಡಿ ಮಿಡಲಲ್ಲಿರೋ 3 ಚೈನ್ಗೆ ನಾವಿಲ್ಲಿ ಕುಚ್ಚನ್ನು ಕಟ್ಕೋತೀವಿ. ಆರ್ಚಿಗೆ ಮತ್ತು ಕುಚ್ಚಿಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳ್ಕೊಂಡು ನಾನು ಈ ರೀತಿಯಾಗಿ ಡಿಸೈನ್ನ ಫಾರ್ಮ್ ಮಾಡ್ಕೊಂಡಿದ್ದೀನಿ. ಹತ್ರ ಬೇಕು ಅಂತಂದರೆ ನೀವಲ್ಲಿ ಮಿಡ್ಲಲ್ಲಿ 2 ಸತಿ ಮಾತ್ರ 3 ಸತಿ ಮಾತ್ರ ನೀವು 3 ಚೈನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಗ್ಯಾಪ್ ಬೇಡ ಅನ್ನೋರು 3 ಚೈನ್ ಹಾಕಿ ಕಂಬದಲ್ಲಿ ನಾವು ಸ್ಟಾರ್ಟಿಂಗ್ ಆರ್ಚ್ ಹಾಕಬೇಕಾದ್ರೆ 3 ಚೈನ್ ಅಲ್ಲಿ ಲಾಕ್ ಮಾಡಿಕೊಂಡು 3 ಚೈನ್ ನೋಡಿ ಇಲ್ಲಿ ಬಂದು ಪಿಕಾಟ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಫಸ್ಟ್ ಒನ್ ಪಿಕಾಟ್ನ ನೀವು ಈ ಕಂಬಕ್ಕೆ ಮಾಡ್ಕೋಬೇಕಾಗುತ್ತೆ. ಅಲ್ಲಿಂದ ಸೂಜಿಗೆ 1 ಸತಿ ದಾರ ಸುತ್ತಿ ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು 2ರಲ್ಲೊಂದು ಅಲ್ಲಿಂದ 3 ಚೈನ್ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಈ ರೀತಿ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ 2 ಸತಿ ಲಾಕ್ನ ಮಾಡ್ಕೋಬೇಕು. ಕಂಬ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಎಕ್ಸ್ಟ್ರಾ ದಾರನ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ದಾರನ ಮೇಲೆ ಎಳ್ಕೊಂಡ್ರೆ ಟೈಟ್ ಆಗುತ್ತೆ, ಲಾಕ್ ಆಗಿಬಿಡುತ್ತೆ ಅಲ್ಲಿಗೆ. ನೋಡಿ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಗ್ರ್ಯಾಂಡ್ ಬ್ರೈಡಲ್ ಸಾರಿಗಳಿಗೂ ಕೂಡ ಹೇಳಿ ಮಾಡಿಸ್ದಂಗೆ ಇರುತ್ತೆ ಈ ಡಿಸೈನು. ಒಂದ್ಸತಿ ಈ ಡಿಸೈನ್ನ ಟ್ರೈ ಮಾಡಿ ಡಿಸೈನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಮಿಡ್ಲಲ್ಲಿರೋ 3 ಚೈನ್ಗೆ 3 ಸತಿ 3 ಚೈನ್ ಇದೆ ಅಲ್ವಾ. ಸೊ ಈ ಮಿಡ್ಲಲ್ಲಿರೋ 3 ಚೈನ್ಗೆ ನಾನಿಲ್ಲಿ ಕುಚ್ಚನ್ನು ಕಟ್ಕೋತೀನಿ. ಈ 3 ಚೈನ್ ಬದಲಿಗೆ ನೀವು ಆರ್ಚ್ ಹಾಕಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ನೀವು 4 ಚೈನ್ ಬೇಕಾದರೂ ಹಾಕೋಬೋದು. ಕುಚ್ಚು ಕಟ್ಟಿ ತೋರಿಸ್ತೀನಿ. ಇಲ್ಲಿ 200 ಸ್ಟ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಇಲ್ಲಿ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಕೂಡ ಇಲ್ಲಿ ಅಂಟಿಸ್ಕೋಬೋದು. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಈ ಡಿಸೈನಿಗೆ 650ಇಂದ 750 ತನಕನೂ ಚಾರ್ಜಸನ್ನು ಮಾಡ್ಕೋಬೋದು. ಪ್ಲೇಸಸ್ಗಳು ಡಿಪೆಂಡು, ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ವಿಡಿಯೋ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆನ್ಲೈನ್ ಕ್ಲಾಸ್ಗೆ ಬೇಕು ಅನ್ನೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.